ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಅಂತ ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ಏನು ಸ್ಪೆಷಲ್ ಅಂತ. ಹೌದು, ಸಖತ್ ಟೇಸ್ಟಿಯಾಗಿರುವಂಥ ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ಸ್ ಆಗು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಬನ್ನಿ. ಚಪಾತಿ, ಪೂರಿ, ದೋಸೆ, ಪರೋಟ, ಬಿಸಿ ಅನ್ನ ಸೈಡ್ಸ್ಗೂ ಚೆನ್ನಾಗಿರುತ್ತೆ. ಕುಕ್ಕರಲ್ಲಿ ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಹಸಿ ಬಟಾಣಿ, ಇದಕ್ಕೆ ನೀರು, ಸ್ವಲ್ಪ ಉಪ್ಪು ಹಾಕಿ ಒಂದೆರಡು ವಿಷಲ್ ಕೂಗಿಸ್ಕೊಳ್ಳೋಣ. ಇದನ್ನು ಈಗ ಮಸಾಲೆಗೆ ರುಬ್ಕೊಳ್ಳೋಕೆ ಏನೇನು ಬೇಕು ನೋಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಿಗೆ ತೆಂಗಿನಕಾಯಿ ತುರಿ, ಖಾರಕ್ಕೆ ಎಷ್ಟು ಬೇಕು ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಗೋಡಂಬಿ, ಬಿಳಿ ಎಳ್ಳು, ಗಸಗಸೆ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಿಗೆ, ಇದಕ್ಕೆ ಸ್ವಲ್ಪ ಕಡಲೆ ಹಾಕಿ ನುಣ್ಣಗೆ ರುಬ್ಕೋತೀನಿ. ಕಡಲೆ ಮಿಸ್ ಮಾಡಿದೆ ವಿಡಿಯೋದಲ್ಲಿ, ಹಂಗಾಗಿ ಹೇಳ್ತಿದ್ದೀನಿ. ಈಗ ಒಂದು ಪ್ಯಾನಿಗೆ ಎಣ್ಣೆ, ಬೆಣ್ಣೆ ಒಂದೆರಡು ಪೀಸ್ ಕರಗಲಿ. ಬೆಣ್ಣೆ, ತುಂಬ ಸಿಂಪಲ್ ಆಗಿದೆ, ಅಷ್ಟೇ ಟೇಸ್ಟಿಯಾಗಿದೆ. ಸಾಸಿವೆ ಚಟಪಟ ಅನ್ನಲಿ. ಈರುಳ್ಳಿ, ಸಣ್ಣದಾಗಿ ಹೆಚ್ಚಿರುವಂಥ ಈರುಳ್ಳಿ, ಇದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರದ್ದೊಂದು ಸಾಗು ಮಾಡ್ಕೊತೀನಿ, ಸಖತ್ತಾಗಿರುತ್ತೆ. ಮತ್ತೆ ಇದೇ ಥರ ಮಾಡ್ಕೋಬೇಕನ್ಸುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನು, ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮ್. ನಮ್ಮ ಮನೆ ರೋಡ್ ಸೈಡ್ ಇರೋದ್ರಿಂದ ಶಬ್ದ ಜಾಸ್ತಿ, ಯಾವಾಗ ಮೀಡಿಯಾ ಮಾಡಿದರೂ ಇದೇ ಗೋಳೆ, ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಟೊಮೊಟೊ, ಕರಿಬೇವಿನ ಸೊಪ್ಪು, ಇದಿಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ರುಬ್ಬಿಟ್ಟುಕೊಂಡಿರುವಂತಹ ಮಸಾಲೆ ಹಾಕೊಳ್ಳೋಣ. ಇದು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳೋಣ. ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಆ್ಯಂಡ್ ಕಮೆಂಟ್ ಕೊಡಿ. ಇವಾಗ ಬೇಯಿಸಿಟ್ಕೊಂಡಿರುವಂತಹ ತರಕಾರಿ ಆ್ಯಡ್ ಮಾಡ್ಕೊತಿದ್ದೀನಿ. ಒಂದ್ಸರಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಡೋಣ. ಒಂದು ಕುದಿ ಕುದ್ರೆ ನಮ್ಮ ವೆಜಿಟೇಬಲ್ಸ್ ಸಾಗು ರೆಡಿಯಾಗಿಬಿಡುತ್ತೆ. ಸಖತ್ ಟೇಸ್ಟಿ ಆ್ಯಂಡ್ ಯಮ್ಮಿಯಾಗಿರುವಂತಹ ಪೂರಿ, ದೋಸೆ, ಚಪಾತಿ, ಇಡ್ಲಿ, ಬಿಸಿ ಅನ್ನಕ್ಕೂ ಕೂಡ ಸೂಪರಾಗಿರುತ್ತೆ.
ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ಟು 1-2 ನಿಮಿಷ ಮುಚ್ಚಿಟ್ಬಿಡೋಣ. ಇದು ಚೆನ್ನಾಗಿ ಕುದ್ರೆ ಅಲ್ಲಿಗೆ ರೆಡಿ ಆಗಿಬಿಡುತ್ತೆ ನಮ್ಮ ವೆಜಿಟೇಬಲ್ಸ್. ಆಗಿ ನೋಡಿ ಕುದ್ದಿದೆ, ನೋಡೋದಕ್ಕೂ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ಲ, ನೋಡಿದ ತಕ್ಷಣ ತಿನ್ನಕ್ಕೆ ಅನ್ಸೋ ಟೆಂಪ್ಟ್ ಆಗುತ್ತೆ, ಅಷ್ಟು ಟೇಸ್ಟಿಯಾಗೂ ಕೂಡ ಬಂದಿದೆ. ಖಂಡಿತವಾಗ್ಲೂ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ, ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಸಕ್ಕರೆ ಹಾಕ್ತಿದ್ದೀನಿ, ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಸಖತ್ತಾಗಿರುವಂತಹ ಹೋಟೆಲ್ ಸ್ಟೈಲಲ್ಲಿ ವೆಜಿಟೇಬಲ್ಸ್ ಹಾಗೂ ರೆಡಿಯಾಗಿದೆ ಫ್ರೆಂಡ್ಸ್. ತಿನ್ನೋದೊಂದೇ ಬಾಕಿ. ಬನ್ನಿ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. Thank you for watching the video.